ನೋಡಿ, ದೇಶಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಒಂದು ಊರಿಗೆ ಸಂಬಂಧಪಟ್ಟದ್ದು. ಅದು ಕೋರ್ಟ್ ಆದೇಶ ಮಾಡಿದೆ. ಆ ಹಿನ್ನೆಲೆ ಎನ್ಕ್ವೈರಿ ನಡೀತಾ ಇದೆ. ಅದನ್ನು ಇಷ್ಟು ದೊಡ್ಡದೆಲ್ಲ ನೀವು ಪ್ರತಿ ದಿವಸ ಅದ್ರ ಬಗ್ಗೆ ಓದೆಲ್ಲ ಚರ್ಚೆ ಮಾಡೋದು ಅನಾವಶ್ಯಕ. ಅದೇನು ಎಡಪಂಥಿ ಬಲಪಂಥಿ ಇಲ್ಲವೇ ಇಲ್ಲ, ಅದು ಅಷ್ಟು ಗೊತ್ತಿಲ್ಲ. ಈಗ ಹೇಳಿಲ್ಲ ಯಾರ ಆದೇಶ ಮೇಲೆ SIT ನೇಮಿಸಿ ಅವರ ಕೇಳ್ತಾರೆ. ಕೋರ್ಟ್ ಹೇಳಿದೆ, ಅಷ್ಟು ನಿಮಗೆ ಗೊತ್ತಿಲ್ಲ. ಕೋರ್ಟ್ ಬೇರೆ ಅಂದ್ರೆ ಕೋರ್ಟ್ ಆದೇಶ ಮೇಲೆ SIT ರಚನೆ ಆಯಿತು. ರಚನೆ ಆದ್ಮೇಲೆ ಇದೆಲ್ಲ 15 ದಿವಸದಿಂದ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇದಕ್ಕೂ ಕಾಂಗ್ರೆಸ್ಸು ಎಡಪಂಥಿ ಬಲಪಂಥಿ ಸಂಬಂಧ ಇಲ್ಲ. ಕೋರ್ಟ್ ಆದೇಶ ಮಾಡ್ದಿಲ್ಲ ಅಂದರೆ ಅದು ಎನ್ಕ್ವೈರಿ ಯಾರು ಮಾಡ್ತಾರೆ? ಯಾರು ಮಾಡ್ತಿಲ್ಲ. ಅದಕ್ಕಾಗಿ ಅದೇನು ಮಾಡ್ತದೆ ಅಂದರೆ ಕೋರ್ಟ್ ಮುಚ್ಚಿಡ್ತಾರೆ. ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಎನ್ಕ್ವೈರಿ ಮಾಡ್ತಾ ಇಲ್ಲ. ಅಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಹೋಗಿ ಅರ್ಜಿ ಹಾಕಿದ್ರು, ಹಿಂಗೆ ಆಗಿದೆ, ಹಿಂಗೆ ಆಗಿದೆ ಘಟನೆ ಅಂತ. ಕೋರ್ಟ್ನವ್ರು ಏನು ಮಾಡೋದಂದ್ರೆ ಒಂದು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟರು ತನಿಖೆ ಮಾಡಬೇಕಂತ. ತನಿಖೆ ಮಾಡಿ ಬಂದಾಗ ಉನ್ನತ ಮಟ್ಟದ ಮಾಡಬೇಕಂತ SIT ನೇಮಿಸ್ತೀವಿ. ಇದು ಹಿಸ್ಟ್ರಿ ಇದು. ಅದಕ್ಕೆ ಈ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ನಾವು ಗೊತ್ತಾಗಬೇಕಲ್ಲ, ಯಾರು ಉದ್ದೇಶಪೂರ್ವಕ ಮಾಡಿದಾರ ಅಥವಾ ತಾನಾಗೆ ಆಗಿದೆ. ನೀವು ಹೇಳಿದ ಕರೆಕ್ಟ್ ಆಗಬೇಕು, ಆದರೆ ಏನು ತಪ್ಪೇನಿಲ್ಲ. ಆದ್ರೆ ಒಳ್ಳೇದು. ಯಾಕೆ ಗೊತ್ತಾಯ್ತು ಯಾರಿದ್ದಾರೆ ನೀವು ಹೇಳಿದ್ದು? ಎಲ್ಲ ಇಡೀ ಕರ್ನಾಟಕ ಜನತೆ ಬರೀ ಅದನ್ನೇ ನೋಡ್ಕೊತ ಕೂತಾರೆ, ಬೇರೆ ಎಲ್ಲ ಕೆಲಸ ಬಿಟ್ಟು. ಒಂದ್ಸರಿ ಮುಕ್ತಿ ಆಗ್ಬೇಕಾರೆ ಎನ್ನ ಆಗಬೇಕು, ಇನ್ನೂ ಅದಕ್ಕಿಂತ ಮೇಲೆ ಯಾರಿದ್ರೆ ಅದು ಆಗ್ಬೇಕು, ಅದಕ್ಕಿಂತ ತೊಂದರೆ ಇಲ್ಲ.